ಈಗ ಸರ್ಕಾರಕ್ಕೆ ವರದಿ ಕೈ ತಲುಪಿದೆ. ಕೋವಿಡ್ ಬಂದವರಲ್ಲಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ. ಹೃದಯಾಘಾತವನ್ನ ಹೆಚ್ಚಾಗೋದಕ್ಕೆ ರೀಸನ್ಸ್ ಲಸಿಕೆ ಕಾರಣ ಅನ್ನುವಂತಹ ಒಂದು ಮಾತನ್ನ ಸಿಎಂ ಹೇಳಿದ್ರು. ಸೊ ಆ ಆರೋಪ ಏನಿದೆ, ಅನುಮಾನ ಏನಿದೆ, ಅದನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಲಗೆಳೆದಿದ್ದಾರೆ. ಕೋವಿಡ್ ಬಂದವರಲ್ಲಿ ಹೆಚ್ಚು ಹೃದಯಾಘಾತ ಆಗ್ತಾ ಇದೆ ಅನ್ನೋದನ್ನ ಸಮಿತಿ ಹೇಳಿದೆ. ಹೃದಯಾಘಾತ ಹೆಚ್ಚಾಗೋದಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಲಾಗ್ತಾ ಇದೆ. ಇದು ಆರಂಭದಿಂದಲೂ ಕೂಡ ದಟ್ಟವಾಗಿ ಕೇಳಿಬರ್ತಾ ಇತ್ತು. ಕೋವಿಡ್ ಲಸಿಕೆ ಪಡೆದವರು ಈಗ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇದ್ದಾರಾ, ಇದರ ಮೊದಲು ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಯಾಕೆ ಅಂತ. ಬಟ್ ಸಮಿತಿ ಹೇಳ್ತಾ ಇದೆ, ಕೋವಿಡ್ ಬಂದು ಹೋಗಿರೋರಿಗೆ ಹೆಚ್ಚು ಸಮಸ್ಯೆ ಆಗ್ತಾ ಇದೆ, ಅಂಥವರು ಹೃದಯಾಘಾತದಿಂದ ಬಲಿಯಾಗ್ತಿದ್ದಾರೆ. ಅದಕ್ಕೆ ಕೋವಿಡ್ ವ್ಯಾಕ್ಸಿನೇ ಕಾರಣ ಅಂತ ಏನು ಹೇಳಲಾಗ್ತಾ ಇದೆ, ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಅದಕ್ಕೆ ಯಾವುದೇ ರೀತಿಯಾದಂತಹ ವರದಿಗಳಿಲ್ಲ. ಈಗಾಗಲೇ ನಾವು ಕೂಡ ಬಹಳಷ್ಟು ಕಡೆಗಳಲ್ಲಿ ಪರೀಕ್ಷೆಯನ್ನು ನಡೆಸಿದ್ದೀವಿ ಅಂತ ಸಮಿತಿ ಹೇಳಿದೆ. ಈ ವರದಿಯಲ್ಲಿ ಒಂದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಕೋವಿಡ್ ಬಂದ ನಂತರ ಕೋವಿಡಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಾಘಾತಗಳು ಮತ್ತು ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ. ಕೋವಿಡ್ ಲಸಿಕೆಯಿಂದ ಅಲ್ಲ, ಕೋವಿಡಿಂದ ಅದು ಆಗಿರುವಂಥದ್ದು. ಮತ್ತು ಕೋವಿಡ್ ಪೂರ್ವದಲ್ಲಿ ಏನಿತ್ತು, ಕೋವಿಡ್ ನಂತರದ ಒಂದು ಅವ್ರು ಹೋಲಿಕೆ ಮಾಡಿದಾಗ ಹೆಚ್ಚಿನ ಜನರಿಗೆ ಈ ಮಧುಮೇಹ ಬರುವಂಥದ್ದು ಅದು ರಿಸ್ಕ್ ಫ್ಯಾಕ್ಟರ್ಸಲ್ಲಿತ್ತು. ಯಾರ್ಯಾರಿಗೆ ಹೃದಯಾಘಾತ ಆಗಿತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಧುಮೇಹ ಇರತಕ್ಕಂಥವ್ರಾಗಿದ್ದರು. ಅದು ಸ್ವಲ್ಪ ಹೆಚ್ಚಾಗಿತ್ತು. ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು. ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಒಂದು ಶರೀರ ಆಗುವಂಥದ್ದು, ಅದು ಕೂಡ ಹೆಚ್ಚಾಗಿ ಅದು ಒಂದು ಕಾರಣ ಆಗಿತ್ತು. ಸೊ ಈ ಥರ ಮುಖ್ಯವಾಗಿ ಕೋವಿಡ್ ಲಸಿಕೆಯಿಂದನೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು. ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಭಾಳಷ್ಟು ಮಾಡಿದ್ದಾರೆ. ಅದರಲ್ಲಿ ಲಸಿಕೆ ತಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ. ಒಂದೇ ಒಂದು ವ್ಯಾಕ್ಸಿನಲ್ಲಿ ಮಾತ್ರ ಸ್ವಲ್ಪ ಅನುಮಾನ, ಅದು mRNA ವ್ಯಾಕ್ಸಿನು. ಅದು ನಮ್ಮ ದೇಶದಲ್ಲಿ ನಾವು ತಗೊಂಡಿಲ್ಲ. mRNA ವ್ಯಾಕ್ಸಿನ್ ಅಂತ ಹೇಳ್ತಾರೆ. ಅದಕ್ಕೆ ವಿದೇಶದ ಒಂದು ವ್ಯಾಕ್ಸಿನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ, ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ. ತಾಳಿ ನಾನು ಹೇಳ್ಬಿಡ್ತೀನಿ, ನಮ್ಮಲ್ಲಿ ಯಾರೋ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ವ್ಯಾಕ್ಸಿನ್ ಕುರಿತಾಗಿ ಇದ್ದಂತಹ ಅನುಮಾನಗಳನ್ನು ದೂರ ಮಾಡುವಂತಹ ಕೆಲಸವನ್ನ ಆರೋಗ್ಯ ಸಚಿವರು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದನ್ನ ಸಾಬೀತುಪಡಿಸಲಿಕ್ಕೆ ವ್ಯಾಕ್ಸಿನ್ ಕೊಟ್ಟಂತಹ ಸಂಸ್ಥೆಗಳು ಏನು ಹೇಳ್ತಾ ಇವೆ, ಮತ್ತೆ mRNA ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ಅದಕ್ಕೆ ಸ್ಪಷ್ಟವಾದಂತಹ ರಿಪೋರ್ಟ್ ಏನಾದರೂ ಇದೆಯಾ? ಸುಮ್ಮನೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಹೇಗೆ? ದಿವ್ಯಾ, mRNA ಲಸಿಕೆ ಬಗ್ಗೆ ವಿಶ್ವಮಟ್ಟದಲ್ಲಿ ಅಧ್ಯಯನ ಆಗಿದೆ, ಅದರಿಂದ ಎಫೆಕ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ವಿಶ್ವಮಟ್ಟದಲ್ಲಿ ಅಧ್ಯಯನ ಆಗಿ ಸಾಬೀತಾಗಿದೆ ಅದನ್ನು ಸಚಿವರು ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಆದರೆ ಲಸಿಕೆಯಿಂದಾಗಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಆ ಲಸಿಕೆ ತೆಗೆದುಕೊಂಡ ಆರಂಭ 3 ತಿಂಗಳು 1 ವರ್ಷದ ಒಳಗಡೆ ಸಮಸ್ಯೆ ಆಗಿದೆ. ತದನಂತರ 3 ವರ್ಷದ ಬಳಿಕ ಯಾರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಲಸಿಕೆಯಿಂದಾಗಿ ಹೃದಯಾಘಾತ ಆಗ್ತಾ ಇಲ್ಲ ಅಂತೇಳಿ ಹೇಳಿರುವಂಥದ್ದು. ಒಂದು ಲಸಿಕೆ ಬಗ್ಗೆ ಮಾತ್ರ ಅನುಮಾನವನ್ನು ಇಡೀ ವಿಶ್ವಮಟ್ಟದಲ್ಲಿ ಅಧ್ಯಯನ ಮಾಡಿ ವ್ಯಕ್ತಪಡಿಸಿರುವಂಥದ್ದು, ಅದು mRNA ಲಸಿಕೆ. ಆದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರೂ ಕೂಡ ಆ ರೀತಿಯ mRNA ಲಸಿಕೆಯನ್ನು ತೆಗೆದುಕೊಂಡಿಲ್ಲ ಎನ್ನುವಂಥದ್ದನ್ನು ಸಚಿವರು ಸ್ಪಷ್ಟನೆಯನ್ನು ಪಡಿಸಿರುವಂಥದ್ದು. ಬಳಿಕ ಕೋವಿಡ್ ಬಂದೋದಂತರಲ್ಲೂ ಕೂಡ ಹೃದಯಾಘಾತ ಆಗ್ತಾ ಇದೆ. ಕೋವಿಡ್ ಯಾರಿಗೆ ಬಂದಿದೆ ಅವರು ಬಂದೋದಂತಾರೆ. ಯಾಕೆ ಕೋವಿಡ್ ಬಂದೋದರಲ್ಲಿ ಹೃದಯಾಘಾತ ಆಗ್ತದೆ ಅಂತಾರೆ, ಅದರ ಎಫೆಕ್ಟ್ ಆಗಿದೆ. ಯಾವ ರೀತಿ ಅಂತಂದರೆ ಮಧುಮೇಹ, ಒಬಿಸಿಟಿ, ಕೊಲೆಸ್ಟ್ರಾಲು, ದೇಹದ ತೂಕ ಹೆಚ್ಚಳ ಆಗಿರುವಂಥದ್ದು, ಹೃದಯದ ಕಾರ್ಯಕ್ಷಮತೆ, ಶ್ವಾಸಕೋಶಕ್ಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿರುವಂಥದ್ದು ಆ ರೀತಿಯಾಗಿ ಆಗಿದೆ. ಹಾಗಾಗಿ ಕೋವಿಡ್ ಬಂದು ಹೋದಂಥವರಲ್ಲೂ ಕೂಡ ಹೃದಯಾಘಾತ ಆಗಿದೆ ಅನ್ನುವಂಥದ್ದನ್ನು ಅವರು ಬಹಿರಂಗಪಡಿಸ್ತಾ ಇರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಲಸಿಕೆಯಿಂದ ಸಾಕಷ್ಟು ಜೀವಗಳು ಉಳಿದಿವೆ. ಲಕ್ಷಾಂತರ ಜನರಿಗೆ ಲಸಿಕೆ ತುಂಬ ಅನುಕೂಲ ಆಗಿದೆ. ಲಸಿಕೆಯಿಂದಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲವೇ ಇಲ್ಲ. ಜನರ ಜೀವನ ಶೈಲಿಯಿಂದ ಹೃದಯಾಘಾತ ಆಗ್ತದೆ, ಸಾವಾಗ್ತದೆ ಅನ್ನೋದನ್ನು ಸಚಿವರು ಮತ್ತು ತಜ್ಞರು ಸ್ಪಷ್ಟಪಡಿಸಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ. ಕೋವಿಡ್ನಿಂದ ಹೃದಯಾಘಾತ ಆಗ್ತಾ ಇರೋದ್ರ ಬಗ್ಗೆ
ಸಮಿತಿ ಅನುಮಾನವನ್ನು ವ್ಯಕ್ತಪಡಿಸಿದೆ. ಅದೇ ರೀಸನ್ ಕೂಡ ಅಂತ ಹೇಳ್ತಾ ಇದೆ. ಆದರೆ ಲಸಿಕೆಯಿಂದ ಸಾವಾಗ್ತಾ ಇಲ್ಲ, ಲಸಿಕೆಯಿಂದ ಸಾವಾಗ್ತಾ ಇದೆ ಅನ್ನುವಂತಹ ಆರೋಪವೂ ಕೂಡ ಶುದ್ಧ ಸುಳ್ಳು. ಯಾವುದೇ ರೀತಿಯಾದಂತಹ ರಿಪೋರ್ಟ್ ಆ ರೀತಿಯಾಗಿ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಕೋವಿಡ್ನಿಂದ ಡೆತ್ ಆಗ್ತಾ ಇದೆ, ಹೃದಯಾಘಾತ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಬಹಳಷ್ಟು ಜನಕ್ಕೆ ಅನುಮಾನ ಇರುತ್ತೆ. ಕೋವಿಡ್ ಬಂದಿಲ್ಲ ಆದರೂ ಡೆತ್ ಆಗಿದೆ ಅಂತ. ಆದರೆ ನೀವು ಕೋವಿಡ್ ಟೆಸ್ಟ್ ಮಾಡಿದಾಗ ಮಾತ್ರ ನಿಮಗೆ ಕೋವಿಡ್ ಬಂದಿತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಹರ್ಡ್ ಇಮ್ಯುನಿಟಿ ಇದ್ದವರಿಗೆ ಕೋವಿಡ್ ಬಂದದ್ದು ಹಾಗೇ ಅವ್ರು ಬೇಗ ಗುಣಮುಖರಾಗಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಉಳಿದವರು ಆಸ್ಪತ್ರೆಯಲ್ಲಿ ತೆಗೆದುಕೊಂಡ ರೀತಿಯಲ್ಲಿ ಇರಲ್ಲ. ಸೊ ಹಾಗಾಗಿ ಅಂತಹ ಕೇಸಸ್ ಕೂಡ ಇದೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ.